ಎಲ್ಲರಿಗೂ ನಮಸ್ಕಾರ. ಹಿಂದ್ಗಡೆಯವರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ, ಬೇಸಿಕಲಿ ಚಿಕ್ಕಮಂಗ್ಳೂರವನು. ಬೆಂಗಳೂರಿಗೆ ಬಂದಿದ್ದು ಓದಕ್ಕಂತ ಬಂದಂತ ಹುಡುಗ ನಾನು. ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಒಂದು 25 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ಬರೋಕ್ಕಿಂತ ಮುಂಚೆ ಮಂಗಳೂರಲ್ಲಿ PUC ಮುಗಿಸಿದೆ. ವಾಪಸ್ ಚಿಕ್ಕಮಂಗ್ಳೂರಿಗೆ ಬಂದೆ. ಕೆನರಾ ಬ್ಯಾಂಕಲ್ಲಿ ಸಾಲ ಮಾಡಿದೆ. ಆ ಸಾಲ ಮಾಡೋಕ್ಕೆ ಅಂತಲೇ ಬಂದಿದ್ದೆ ಸರ್. ವಾಪಸ್ ಸಾಲ ಮಾಡಿ ಇಂಜಿನಿಯರಿಂಗ್ ಸೇರಿಕೊಂಡೆ. ಇದೇ ಮಾರ್ತಳ್ಳಿ ನ್ಯೂ ಹಾರಿಸನ್ ಕಾಲೇಜಲ್ಲಿ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೆ. 2006ರಲ್ಲಿ ಕಂಪ್ಲೀಟ್ ಮಾಡಿದೆ. ಊಟ, ಬಟ್ಟೆ, ಬಾಡಿಗೆ ಮನೆಗೆ ಬದುಕಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು MLM ಒಳಗೆ ಬಂದವನಲ್ಲ ನಾನು. ಬಡಿ ಫ್ರೆಂಡ್ಸ್, ಇಲ್ಲಿ ಸಾಕಷ್ಟು ಜನ ಏನೇನಕ್ಕೆ ಒಳಗೆ ಬಂದಿದ್ದಾರೆ ಅಂತ ಅವ್ರದ್ದು ರೀಸನ್ಸ್ಗಳಿದ್ದಾವೆ. ಬಟ್ ನನಗೆ ವೆರಿ ಕ್ಲಿಯರ್ ಆಗಿತ್ತು, ನಾನು ಈ ಬಿಸ್ನೆಸ್ಸಿಗೆ ಬರೋಕ್ಕಿಂತ ಮುಂಚೆ ಜಾಯಿನ್ ಆಗೋಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ನನ್ನ ಆನ್ಯುವಲ್ ಪ್ಯಾಕೇಜ್ ಬಂದು 24 ಲಕ್ಷ ಇತ್ತು. ಮಂತ್ಲಿ ಸಂಬಳ 2 ಲಕ್ಷ. MLM ಒಳಗೆ ಬರೋಕ್ಕಿಂತ ಮುಂಚೆ, ಮೈ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಒಳಗೆ ಬರೋಕ್ಕಿಂತ ಮುಂಚೆ ನನ್ನ ಸಂಬಳ 2 ಲಕ್ಷ ತಿಂಗಳಿಗೆ. ಬಟ್ ಸ್ಟಿಲ್ ನಾನು ಈ ಆಪರ್ಚುನಿಟಿನ ಇದು ನಂದು ಅಂತ ಹೇಳ್ಬಿಟ್ಟು 2 ಕೈಯಲ್ಲಿ ಮಾರ್ಚ್ಕೊಂಡು ತಪ್ಕೊಂಡೆ. ರೀಸನ್ ಏನು ಅಂತ ಹೇಳಿದ್ರೆ, ಇಲ್ಲೊಂದು 1000 ಜನ ಇರ್ಬೋದು. 1000 ಜನದಲ್ಲಿ 2 ಲಕ್ಷ, 3 ಲಕ್ಷ, 4 ಲಕ್ಷ ದುಡಿತಿರೋರು ಮಂತ್ಲಿ ಸಾಕಷ್ಟು ಜನ ಕೂತಿರ್ಬೋದು, ಇಲ್ಲ ಅಂತ ಹೇಳ್ತಲ್ಲ ನಾನು. ಸಾಕಷ್ಟು ಜನ 3 ಲಕ್ಷ 4 ಲಕ್ಷ ಅರ್ನ್ ಮಾಡ್ತಾ ಇರ್ಬೋದು ನೀವು ಇಲ್ಲಿ ಕೂತಿರೋರಲ್ಲಿ. ಬಟ್ ನನಗೂ ನಿಮಗೂ ಡಿಫ್ರೆನ್ಸ್ ಏನು ಗೊತ್ತಾ? ಮೈ ಲೈಫ್ ಆಪರ್ಚುನಿಟಿ ತಗೊಂಡು 8 ವರ್ಷ ಕೆಲಸ ಮಾಡಿದ್ಮೇಲೆ ನನಗೂ ಇವತ್ತು 4 to 5 lakh ಅರ್ನ್ ಮಾಡ್ತೀನಿ. ಬಟ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ನಾನು ಇವತ್ತು ಇದ್ರೂ 4 ರಿಂದ 5 ಲಕ್ಷ ಬರುತ್ತೆ, ನಾಳೆ ದಿನ ಇಲ್ಲ ಅಂದ್ರೂ 4 ರಿಂದ 5 ಲಕ್ಷ ಬರುತ್ತೆ. ಇಡೀ ಭಾರತದಲ್ಲಿ ಒಂದು ಅವಕಾಶ ತೋರಿಸಿ ನನಗೆ, ಎಂಟೈರ್ ಇಂಡಿಯಾದಲ್ಲಿ ಸಿಂಗಲ್ ಆಪರ್ಚುನಿಟಿ. ನಾನಿಲ್ಲ ಅಂದ್ರೆ ನನ್ನ ಬ್ಯಾಂಕ್ ಅಕೌಂಟಿಗೆ 4 ರಿಂದ 5 ಲಕ್ಷ ಕೊಡುವಂತ ಕಂಪನಿ. ಸರ್, 10 ವರ್ಷ ಕೆಲಸ ಮಾಡಿದ್ದೀರಾ, 15 ವರ್ಷ ಕೆಲಸ ಮಾಡಿದ್ದೀರಾ, 20 ವರ್ಷ ಕೆಲಸ ಮಾಡಿರೋರಿದ್ದೀರಾ ಒಂದು ಸಂಸ್ಥೆಯಲ್ಲಿ. 21ನೇ ವರ್ಷ ಜನವರಿ ತಿಂಗಳಲ್ಲಿ ನಿಮಗೆ ಕೆಲಸಕ್ಕೆ ಹೋಗಕ್ಕಾಗಿಲ್ಲ. ಸಂಬಳ ಕೊಡ್ತಾರ ಸರ್? ಕೊಡ್ತಾರ ಯಾರಾದ್ರು? ಅದೇನಾದ್ರು ಕೊಡ್ತಾರೆ ಅಂದ್ರೆ ಮೈ ಲೈಫ್ ಸ್ಟೈಲ್ ಮಾತ್ರ ಸಾಧ್ಯ. ಯಾರು ಮಾಡ್ಬೋದು ಬಿಸ್ನೆಸ್? 8 ವರ್ಷದಿಂದ ಕುತ್ಕೊಂಡು ಹಿಂಗೆ ನಾನು ನೋಡೋಷ್ಟೊತ್ತಿಗೆ ಜೈನ್ ಕಾಲೇಜಲ್ಲಿ ನನಗೆ ಕ್ವಶನ್ ಬಂತು. ನಾನು ಸಾಫ್ಟ್ವೇರ್ ಇಂಜಿನಿಯರು. ಬೆಳಗ್ಗೆ 9 ಗಂಟೆಗೆ ಆಫೀಸಿಗೆ ಹೋದ್ರೆ 8 ರಿಂದ 9 ಗಂಟೆಗೆ ಆಫೀಸಿಂದ ಹೊರಗೆ ಬರ್ತಿದ್ದೆ. ಯಾರ ಹತ್ರ ಮಾತಾಡ್ತಿರ್ಲಿಲ್ಲ, ಏನು ಗೊತ್ತಿರಲಿಲ್ಲ, ಪ್ರಪಂಚನೇ ಗೊತ್ತಿಲ್ಲ. ನಾನು ಮಾಡ್ಬೋದಾ? ಇಲ್ಲಿ ಕೂತವ್ರಿಗೆ ಸುಮಾರು ಜನ ಕ್ವಶನ್ ಇರ್ಬೋದು, ನನಗೂ ಇತ್ತು 8 ವರ್ಷದಿಂದ. ನನ್ನ ಕೈಲಿ ಆಗುತ್ತಾ? ಆಮೇಲೆ ವಾಪಸ್ ಬಂದು ಕುತ್ಕೊಂಡು ಮನೆಗೆ ಹೋಗಿ ಯೋಚನೆ ಮಾಡಿದೆ. ಆಪರ್ಚುನಿಟಿ ನೋಡ್ಕೊಂಡು ಹೋದ್ಮೇಲೆ ಯಾರು ಮಾಡ್ಬೋದು ಸರ್? ಇಲ್ಲಿ ಎಷ್ಟು ಜನ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡ್ ಬಂದಿದ್ದೀರಾ? ಹಲ್ಲುಜ್ಜಿದ್ದೀರಾ? ದಿನ ಟಾಯ್ಲೆಟ್ ಕ್ಲೀನ್ ಮಾಡೋರು ಮಾಡ್ತೀರಾ ಅನ್ಕೊಂತೀನಿ ನೇಬರಿಗೆ. ವಾಪಸ್ ಹೋಗಿ ನಾನು ಯೋಚನೆ ಮಾಡಿದೆ, ಅರೆ ನಾನು ಹಲ್ಲುಜ್ತೀನಿ, ಸ್ನಾನ ಮಾಡ್ತೀನಿ, ಟಾಯ್ಲೆಟ್ ಕ್ಲೀನ್ ಮಾಡ್ತೀನಿ, ಫ್ಲೋರ್ ಕ್ಲೀನ್ ಮಾಡ್ತೀನಿ. ಇಲ್ಲಿ ಏನ್ ಮಾಡಕ್ಕೆ ಹೇಳ್ತಿದ್ದಾರೆ? ಚೇಂಜ್ ಯುವರ್ ಶಾಪ್ ಅಂಡ್ ಬೈಯಿಂಗ್ ಹ್ಯಾಬಿಟ್ಸ್. ಎಲ್ಲ ರಾಮಣ್ಣನ ಅಂಗಡಿಲ್ಲ, ಭೀಮನ ಅಂಗಡಿಲ್ಲ, ಬುದ್ಧಿ ಬಂದಲ್ಲಿಂದ ತಗೊಂತಿರೋ ಪ್ರಾಡಕ್ಟ್ಸ್ಗಳನ್ನ ಅದು ಬಿಟ್ಟು ಬಂದು ನಮ್ಮ ಇಂಡಿಯಾ ಶಾಪಿಂಗ್ ಬೈ ಮಾಡಿ ನೀವು ಕರೋಡಪತಿ ಆಗಿ ಅಂತ ಹೇಳ್ತಾ ಇದ್ದಾರೆ ಮೈ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಅವರು. ನಾನು ಮಾಡಿದಷ್ಟೇ ಕೆಲಸ. ನನಗೆ ಇದನ್ನು ಮಾಡಿದ್ಮೇಲೆ 8 ವರ್ಷದಲ್ಲಿ ಅರ್ಥ ಆಗಿದೆ ಏನಂದ್ರೆ, ಸರ್ ನೀವು ಒಂದು 10 ವರ್ಷದಿಂದ ಒಂದು ಪ್ರಾಡಕ್ಟ್ನ ಬೈ ಮಾಡ್ತಾ ಇದ್ದೀರಾ, ಸಾಬೂನು ತಗೊಂಡು ಮುಚ್ಕೊಂಡು ಸ್ನಾನ ಮಾಡ್ತಾ ಇದ್ದೀವಿ. ಒಂದು ಸಿಂಪಲ್ ಕ್ವಶನ್, 10 ವರ್ಷದಿಂದ 20 ವರ್ಷ 30 ವರ್ಷದಿಂದ ಯೂಸ್ ಮಾಡ್ತಿದ್ದೀರಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಎಷ್ಟು ದುಡ್ಡು ಬಂದ್ಬಿಟ್ಟಿದೆ? 0. ಎಷ್ಟು ಫಾರಿನ್ ಟ್ರಿಪ್ ಕಳಿಸ್ಕೊಟ್ರು? ಲೈಫಲ್ಲಿ ಎಷ್ಟು ಜನ ಸೆಟ್ಲ್ ಆದ್ರಿ? ನಾನು 8 ವರ್ಷದಿಂದ ಅದೇ ಲಕ್ಸನ್ನ ಬಿಟ್ಟು, ಎಕ್ಸನ್ನ ಬ್ರ್ಯಾಂಡ್ ನ ಬಿಟ್ಟು ಯಾವುದೋ ಒಂದು ಬ್ರ್ಯಾಂಡ್ ನ ನಾನು ತಗೊಂಡು ಆನ್ ಅಂಡ್ ಆನ್ ನ್ಯೂ ಸ್ಟಾರ್ ಅನ್ನೋ ಬ್ರ್ಯಾಂಡ್ ನ ಇಂಡಿಯಾ ಶಾಪ್ ಅಲ್ಲಿ ಬೈ ಮಾಡಿದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ನನ್ನ ಬ್ಯಾಂಕ್ ಅಕೌಂಟ್ ಇಂಡಿಯಾದಲ್ಲಿ 1.25 ಕೋಟಿ ಕಳಿಸ್ಕೊಟ್ಟಿದ್ದಾರೆ ಮೈ ಲೈಫ್ ಸ್ಟೈಲ್. 3 ಕೋಟಿ ರೂಪಾಯಿ ಅಸೆಟ್ ಓನರ್ ಸರ್. ಇದೇ ಬೆಂಗಳೂರಲ್ಲಿ 3 ಕೋಟಿ ರೂಪಾಯಿ ಅಸೆಟ್ ಮಾಡಿದ್ದೀನಿ ನಾನು. ನನ್ನ ಸ್ವಂತ ಅರ್ನಿಂಗ್ಸ್ ನಾನು ಮಾತಾಡ್ತಾ ಇರೋದು. ನಮ್ಮಪ್ಪ ನಮ್ಮ ತಾತ ಮಾಡಿಟ್ಟಿರೋದಲ್ಲ. ಸುಮಾರು ಜನ ಹೇಳ್ತಾರೆ ಇಲ್ಲಿ ನಮ್ಮ ತಾತ ಅಲ್ಲೆಲ್ಲ ಎಕರೆಗಟ್ಟಲೆ ಮಾಡಿಟ್ಟಿದ್ರೆ, ಅದನ್ನ ಬೆಂಗಳೂರಲ್ಲಿ ಮಾಡಿಟ್ಟಿದ್ರೆ ಕೊಯ್ದು ಕಟ್ ಮಾಡಿ ಮಾರ್ಕೊಂಡು ಆರಾಮಾಗಿರ್ತಾರೆ. ನಾನು ಅದನ್ನ ಹೇಳ್ತಾ ಇಲ್ಲ. ನಾನು ಸ್ವಂತ ದುಡ್ದಿರೋದು 3 ಕೋಟಿ ರೂಪಾಯಿ ಅಸೆಟ್ ಮಾಡಿದ್ದೀನಿ ಇವತ್ತು. ಲೈಫಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನೇನು ಆಸೆ ಇರುತ್ತೆ, ಏನೇನು ಬೇಕು ಅನ್ಕೊಳ್ತೀರಾ, ಅದೆಲ್ಲವೂ
ರೀಸೆಂಟಾಗಿ ನಾನು ಕೆಲವೊಂದು ವಿಡಿಯೋಸ್ಗಳು ಕೆಲವೊಂದು ಟಾಕ್ಸ್ಗಳು ನೋಡ್ತಾ ಇರ್ತೀನಿ. ಇದು ಸಾಕಷ್ಟು ಜನ ಅನ್ಕೊಂತಾ ಇರ್ಬೋದು, ಇವರೆಲ್ಲ ಇಲ್ಲಿ ಮಾತಾಡ್ತಾರೆ ಬಟ್ ಅದು ಯಾವುದು ಬರಲ್ಲ. BMW ಅಂತಾರೆ, ಅದು ಯಾವುದು ಇರಲ್ಲ. ಸೀಲಿಂಗ್ ಅಂತಾರೆ, ಅದು ಯಾವುದು ಇರಲ್ಲ. ಸೋಷಿಯಲ್ ನೆಟ್ವರ್ಕ್ ಮೀಡಿಯಾದಲ್ಲೂ ತುಂಬಾ ನೋಡ್ತೀರಾ ಈ ವಿಡಿಯೋಸ್ಗಳನ್ನ, ನೋಡಿದ್ದೀರಾ ಸರ್? ಅವ್ರಿಗೋಗಿ ಹೇಳಿ ಪ್ರವೀಣ್ ಅಂತ ಒಬ್ಬರಿದ್ದಾರೆ, BMW ಬೈಕೊಂಡು ಮಗನ ಸ್ಕೂಲಿಗೆ ಬಿಡಕ್ಕಂತ ತಗೊಂಡಿದ್ದಾರೆ ಮೈಲೇಜ್ ಸ್ಟೈಲಿಂದ ಅಂತ. ಅವ್ರಿಗೋಗಿ ಹೇಳಿ ಬಸವರಾಜ್ ಅಂತ ಒಬ್ಬರಿದ್ದಾರೆ, ಅವ್ರು BMW ಕಾರ್ ಓಡಿಸ್ತಾರೆ ಮೈಲೇಜ್ ಸ್ಟೈಲ್ ಮುಖಾಂತರ ಅಂತ. ಅವ್ರಿಗೋಗಿ ಹೇಳಿ ಪ್ರದೀಪ್ ಅಂತ ಒಬ್ರು ಇದ್ದಾರೆ, ಅವರು ಕರೋಡ್ಪತಿ ಆಗಿದ್ದಾರೆ ಮೈಲೇಜ್ ಸ್ಟೈಲ್ ಮುಖಾಂತರ. ಅವ್ರಿಗೋಗಿ ಹೇಳಿ ಬೆಂಚ್ ತಗೊಂಡಿರೋರು ಇದ್ದಾರೆ ಅಂತ. ಅವ್ರಿಗೋಗಿ ಹೇಳಿ BMW ಕಾರ್ ತಗೊಂಡಿರೋರಿದ್ದಾರೆ, ರೇಂಜ್ ರೋವರ್ ತಗೊಂಡಿರೋದ್ದಾರೆ. ಸರ್ ಸಿಂಪಲ್ ಪಾಯಿಂಟ್, ನಾನು ಅನ್ಕೊಂಡಿದ್ದು ನಾನು ಪಡ್ಕೊಂತೀನಿ. ಇವತ್ತು ನಾನು ಅನ್ಕೊಂಡಿದ್ದನ್ನ ಪಡ್ಕೊಂತೀನಿ. ಎಷ್ಟು ಜನಕ್ಕೆ ಪಡ್ಕೊಳಕ್ ಆಸೆ ಇದೆ ನಮ್ಮ ಜೊತೆ ಕೈ ಜೋಡಿಸಿ. ಎಷ್ಟು ಜನಕ್ಕೆ ಪಡ್ಕೊಳಕ್ ಆಸೆ ಇದೆ ನಮ್ಮ ಜೊತೆ ಕೈ ಜೋಡಿಸಿ. ಮೈ ಲೈಫ್ ಸ್ಟೈಲ್ ಇಸ್ ಅನ್ ಐಡಿಯಾ. ಮೈ ಡಿಯರ್ ಫ್ರೆಂಡ್ಸ್, ಮೈ ಲೈಫ್ ಸ್ಟೈಲ್ ಇಸ್ ಅನ್ ಐಡಿಯಾ. ಇವತ್ತು ತೋಳಬಲದಲ್ಲಿ ದುಡ್ಡು ಮಾಡ್ತೀವಿ ಯಾರೂ ಇಲ್ಲ. ಎಷ್ಟು ಜನ ಇದ್ದೀರಾ ಸರ್? ಕೈ ಎತ್ಬೋದು. ತೋಳಬಲದಲ್ಲಿ ಐಡಿಯಾ ಜೊತೆ ಯಾರು ಕೆಲಸ ಮಾಡ್ತಾರೆ ಅವ್ರು ಕರೋಡ್ಪತಿಗಳ. ಐಡಿಯಾ ಸ್ವಿಗ್ಗಿ, ಝೊಮ್ಯಾಟೊ, ಊಬರ್, ಓಲಾ. ಎಷ್ಟು ಕಾರ್ ಇದೆ ಸರ್ ಒಬ್ಬರವ್ರ ಕೈಲಿ, ಓಲಾದವ್ರ ಕೈಲಿ, ಸ್ವಿಗ್ಗಿ ಅವ್ರ ಕೈಲಿ ಎಷ್ಟು ಹೋಟ್ಲ್ ಇದೆ, ಝೊಮ್ಯಾಟೊದವ್ರ ಕೈಲಿ ಎಷ್ಟು ಹೋಟ್ಲ್ ಇದೆ. ನಾಟ್ ಇವನ್ ಸಿಂಗಲ್ ಹೋಟೆಲ್. ಊಬರ್ ಅವ್ರ ಹತ್ರ ಒಂದು ಕಾರ್ ಇಲ್ಲ, ಓಲಾದವ್ರ ಹತ್ರ ಒಂದು ಕಾರ್ ಇಲ್ಲ. ಬಟ್ ಸ್ಟಿಲ್ ದೇ ಆರ್ ದ ಏಷಿಯಾಸ್ ಬಿಗ್ಗೆಸ್ಟ್ ಟ್ರಾವೆಲಿಂಗ್ ನೆಟ್ವರ್ಕ್ ಇರೋದು ಯಾರ ಹತ್ರ ಕೇಳಿದ್ರೆ ಊಬರ್, ಓಲಾ. ಏಷ್ಯಾದಲ್ಲಿ ಹೈಯೆಸ್ಟ್ ಹೋಟೆಲ್ ನೆಟ್ವರ್ಕಿಂಗ್ ಯಾರ ಹತ್ರ ಇದೆ ಕೇಳಿದ್ರೆ ಝೊಮ್ಯಾಟೊ, ಸ್ವಿಗ್ಗಿ. ನಾಟ್ ಇವನ್ ಸಿಂಗಲ್ ಹೋಟೆಲ್ ಓನ್ ಮಾಡಲ್ಲ ಅವರು. ತಲೆ ಇದ್ದವರು ಇವತ್ತು ದುಡ್ಡು ಮಾಡ್ತಾ ಇದ್ದಾರೆ. ಮೈ ಲೈಫ್ ಸ್ಟೈಲ್ ಇಸ್ ಅನ್ ಐಡಿಯಾ. ಐಡಿಯಾ ಜೊತೆ ಒಳಗೆ ಬನ್ನಿ, ನೀವು ಕರೋಡ್ಪತಿಯಾಗಿ ಹೊರಗೆ ಹೋಗಿ. ಆಗ್ಬೋದು? ಹಲೋ, ಅವಾಗಿನ ಮಾತಾಡ್ತೀರಾ ಸರ್ ಐಡಿಯಾ ಅಂತ ಹೇಳ್ಬಿಟ್ಟು. ಅಂಥದ್ದೇನಿದೆ ಸರ್? ಇಟ್ಸ್ ಎ ಪ್ರೋಸೆಸ್, ಇಟ್ಸ್ ಎ ಸಿಸ್ಟಮ್. ಸುಮಾರು ಜನ ಕೇಳ್ಬೋದು, ಹಾಗಾದ್ರೆ ಎಲ್ಲರೂ ಸಕ್ಸಸ್ ಆಗ್ಬೋದಾ? 200% ಎಲ್ಲರೂ ಸಕ್ಸಸ್ ಆಗ್ಬೋದು. ಹೆಂಗೆ ಹೇಳ್ತೀನಿ ಅಂತ ಕೇಳಿದ್ರೆ ನೀವು ಕೇಳ್ಬೋದು, ಅದು ಹೆಂಗೆ ಆಗುತ್ತೆ ಸರ್? ಸರ್ ಸಿಂಪಲ್ ಆಗಿ ಹೇಳ್ತೀನಿ, ಕೇಳ್ಬೇಡಿ. ಸಿಂಪಲ್ ಆಗಿ ಹೇಳ್ತೀನಿ. ನಿಮಗೆ ಹಸು ನೋಡಿದ್ದೀರಿ, ಇಲ್ಲಿ ಹಳ್ಳಿಯಿಂದ ಸುಮಾರು ಜನ ಬಂದಿರಿ. ಹಸು ಇದೆಯಲ್ಲ, ಯಾವ ಕಲರ್ ಇರುತ್ತೆ ಸರ್? ಅದು ಕಪ್ಪು, ಇಲ್ಲ ಅಂದ್ರೆ ಬ್ರೌನ್, ಇಲ್ಲ ಮಿಕ್ಸ್, ವೈಟ್ ಮಿಕ್ಸ್ ಬ್ರೌನ್. ಕರೆಕ್ಟಾ? ಏನು ಹುಲ್ಲು ತಿನ್ನುತ್ತದು? ಏನ್ ತಿನ್ನುತ್ತೆ? ಗ್ರೀನ್ ಕಲರ್ ಹುಲ್ಲು, ಇಲ್ಲ ಅಂದ್ರೆ ಹಸಿರು ಹುಲ್ಲು. ಹೌದಾ ಇಲ್ಲ ಸರ್? ಕಪ್ಪು ಹಸು ಹಸಿರು ಹುಲ್ಲು ತಿನ್ನತ್ತೆ, ಹಾಲು ಯಾವ ಕಲರ್ ಕೊಡುತ್ತೆ? ಅದು ಹಿಂಗೆ. ಇಟ್ಸ್ ಎ ಪ್ರೋಸೆಸ್, ಇಟ್ಸ್ ಎ ಸಿಸ್ಟಮ್. ಹಂಗೆ ಒಳಗಡೆ ಮೈಲೈಫ್ನಲ್ಲಿ ಒಳಗಡೆ ಬರೋದಿಗೆ ನಾರ್ಮಲ್ ಪರ್ಸನ್ ನಂದೊಂದು ಒಳಗೆ ಬರ್ತಾನೆ. 4 ವರ್ಷ ಇಲ್ಲಿ ಪಳಗದ ಮೇಲೆ ಕರೋಡ್ಪತಿಯಾಗಿ ಹೊರಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ದಟ್ ಈಸ್ ದ ಪ್ರೋಸೆಸ್. ಯಾರ್ಯಾರಿಗೆ ಕರೋಡ್ಪತಿ ಆಗ್ಬೇಕು ಅಂತಿದೆ ಅವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ. ಸಂಶಯ ಬೆನ್ನತ್ಬಿಡಿ. ಸಂಶಯ ಬೆನ್ನತ್ತಂತ ವ್ಯಕ್ತಿ ಯಾವತ್ತೂ ಇದುವರೆಗೂ ಜೀವನದಲ್ಲಿ ಸಕ್ಸಸ್ ಆಗಿಲ್ಲ. ಆಪ್ಟಿಮಿಸ್ಟಿಕ್ ಆಗಿ ಥಿಂಕ್ ಮಾಡಿ, ಬಿಗ್ ಲೆವೆಲ್ ಅಲ್ಲಿ ಜೋಡಿಸೋಣ. ಬಿಗ್ ಲೆವೆಲ್ ಅಲ್ಲಿ ಬೆಳೀತಿದೆ. ಇಟ್ಸ್ ಎ ಹಂಬಲ್ ಬಿಗಿನಿಂಗ್, ವೆರಿ ಸ್ಟಾರ್ಟಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಮ್ಮ ಜೊತೆ ಯಾರು ಕೈ ಜೋಡಿಸ್ತಾರೆ, ಯಾರು ನಿಂತ್ಕೊಂತಾರೆ, ನೆಕ್ಸ್ಟ್ 5 years ಅಲ್ಲಿ ಯಾರಪ್ಪ ಕರೋಡ್ಪತಿ ಅಂತ ಹೇಳಿದ್ರೆ ಅವ್ರಗಳ ಹೆಸರು ಹೇಳ್ತಾ ಇರ್ತಾರೆ ಥ್ರೂ ಮೈ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್. ಯಾರ್ಯಾರಿಗೆ ತಾಯ್ನಾಡಿಂದ ಥೈಲ್ಯಾಂಡಿಗೆ ಹೋಗೋ ಆಸೆ ಇದೆ? ಎಲ್ಲರಿಗೂ ಇದೆ ಸರ್. ತಾಯ್ನಾಡಿಂದ ಥೈಲ್ಯಾಂಡಿಗೆ ಎಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಚಾಕ್ಲೇಟ್ ತರ ಒಂದು ಟಾರ್ಗೆಟ್ ಕೊಟ್ಟು ಕಂಪನಿ ಅವ್ರು ಲಾಂಚ್ ಮಾಡಿದ್ದಾರೆ. ಅದ್ರ ಜೊತೆಗೆ ಬನ್ನಿ, ಅದು ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ನಮ್ಮ ಜೊತೆಗೆ ಅಪ್ಲಿಕೇಶನ್ ಸೈನ್ ಮಾಡಿ ನಮ್ಮ ಜೊತೆಗೆ ಬಂದು ಬಿಗ್ ಲೆವೆಲ್ ಅಲ್ಲಿ ಗ್ರೋ ಆಗಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸೇರಿ ಬೆಳೆಯೋಣ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಹೇಗಿತ್ತು ಎಕ್ಸ್ಪೀರಿಯನ್ಸ್?